ಓದುವ ಸಮಯದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಗುರುಸ್ಥಾನದಲ್ಲಿರ್ತಕ್ಕಂತಹ ಗೋವಿಂದ ಹೆಗಡೆ ಸಿಕ್ಕದ್ರಿಂದ ನನಗೆ ಇವತ್ತೊಂದು ವೇದದಲ್ಲಿ ಇಷ್ಟು ಗಟ್ಟಿಯಾಗಿ ಒಂದು ಇದನ್ನು ಹೇಳಲಿಕ್ಕೆ ಒಂದು ಸಾಮರ್ಥ್ಯ ಬಂತು. ಪೂಜೆ ಮಾಡಿದ ತಕ್ಷಣ ಅವ್ರ ಮೇಲೆ ಒಂದು ಗಂಟೆ ಇದೆ, ಇವತ್ತಿಗೂ ಇದೆ ಆ ಗಂಟೆ. ಅದಕ್ಕೊಂದು ನಾದ ಇದೆ, ಸಂಗೀತದ ನಾದ ತುಂಬ ಚೆನ್ನಾಗಿದೆ. ಅದಕ್ಕೆ ಆ ಪೂಜೆ ಮುಗಿದ ತಕ್ಷಣ ಆ ನಾದಕ್ಕೆ ನಾವು ಮಂತ್ರ ಹೇಳಬೇಕು, ಘಂಟಾನಾದವನ್ನು ಹಿಡ್ಕೊಂಡು ನಾವು ಮಂತ್ರ ಹೇಳಬೇಕು. ಬಿಟ್ರೆ ಆವಾಗ ನಿಮ್ಮ ಮಂತ್ರಕ್ಕೊಂದು ಬೆಲೆ ಬರ್ತದೆ ಅಂತ ಎಚ್ಚರಿಸಿದ್ರು ಅವರು. ಗೋವಿಂದ ಹೆಗಡೆಯವರಿಗೆ ಸ್ವತಃ ಮಂತ್ರಗಳನ್ನು ಹೇಳುವವರು. ಅವರು ಪೂಜೆ ಕುಂತ್ಕೊಂಡು ಮಂತ್ರ ಹೇಳಲಿಕ್ಕೆ ಹೇಳಿದ್ರೆ ನಮ್ಮ ಹತ್ರ ಅವರು ಹೋಗೋದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಗಿತ್ತು. ಆ ರೀತಿಯಲ್ಲಿ ಹೇಳ್ತಿದ್ರು ಅವರು, ಅಷ್ಟು ಚೆನ್ನಾಗಿ ಹೇಳ್ತಿದ್ರು. ಈ ಮರಾಠಿ ಜನಾಂಗದವರು ನೋಡುವೊಂದು ಇದು ಬಹಳ ಚೆಂದ. ಅವರು ಬಡ ಜನರು, ಅವರಿಗೆ ಒಳ್ಳೆಯ ಸೌಲಭ್ಯ ಸಿಗಬೇಕು. ಆವಾಗ ಅವರೆಲ್ಲ ಇಲ್ಲಿ ಬಂದು ಇವ್ರ ಮನೆ ಕೆಲಸನ್ನೆಲ್ಲ ಮಾಡುವರು. ಆವಾಗ ಅವರಿಗೆ ಕೇಸರಿಬಾತ್ ಊಟನೇ ಹಾಕ್ತಿದ್ರು. ಅವರು ಕೆಳ ಜನಾಂಗ ಅಂತ ಸಾಮಾನ್ಯ ಊಟ ಎಲ್ಲ ಹಾಕೋದಿಲ್ಲ ಆಗಿತ್ತು. ಕೇಸರಿಬಾತ್ನೇ ಮಾಡಿಬಿಡಿಸ್ಬೇಕು ಅವರಿಗೆ, ಒಳ್ಳೆ ಊಟ ಹಾಕಬೇಕು ಅವರಿಗೆ. ಈಗ ನಾನು ಮೊದಲನೇ ಸರಿ ಬಂದಾಗ ನನಗೆ ಶ್ರಾದ್ದಕ್ಕೆ ಬಂದಾಗ ಏನು ಮಾಡಿ ಕಾಲಿಗೆ ನೀರು ಹಾಕೋದು ಅಂತ ಕಾಲಿಗೆ ನೀರು ಹಾಕ್ಕೊಂಡ್ಬಿಟ್ಟೆ. ಒಳಗೆ ಹೋಗಿ ಕೂತ ಮೇಲೆ ಕೇಳಿದ್ರು, ಈ ಶ್ರಾದ್ದದ ಮನೆ ನೀವು ಬಂದರೆ ನೀವು ಹೆಂಗೆ ಕಾಲು ತೊಳಿಕೊಳ್ಬೇಕು? ನಮಗೆ ಗೊತ್ತಿಲ್ಲ. ಇಲ್ಲ, ಸಹಜವಾಗಿ ಕಾಲು ತೊಳ್ಕೊಂಡ್ರೆ ಆಯ್ತಪ್ಪ, ಮತ್ತೆ ಎಂತ ಇದಿಲ್ಲ ಅಂತ ಹೇಳಿ. ಇಲ್ಲ ಭಟ್ರೆ, ನೀವು ತಿಳ್ಕೊಳ್ಬೇಕು ಇದನ್ನು. ಶ್ರಾದ್ದದ ಮನೆ ಬಂದರೆ ಬಲಪಾದವನ್ನು ಮೊದಲು ತೊಳಿಬೇಕು, ಎಡಪಾದವನ್ನು ಕೊನೆಗೆ ತೊಳಿಬೇಕು. ಜನ್ಮ ಕೊಟ್ಟು ತಂದೆ ಹೇಗೋ ಗೋವಿಂದ ಹೆಗಡೆಯವರು ಹಾಗೆ ನನಗೆ, ಅವರು ಒಂದು ತಂದೆನೇ. ಭಟ್ರೆ ನಮಸ್ತೆ. ನಮಸ್ಕಾರ. ನಾವು ಈ ಕಲಬಾಗ್ ಗೋವಿಂದ ಹೆಗಡೆಯವರ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಒಡನಾಡಿಗಳನ್ನು ಎಷ್ಟು ಜನ ಸಿಗ್ತಾರೋ ಅಷ್ಟು ಜನರ ಮೂಲಕ ಮತ್ತು ಮಕ್ಕಳು ಅವ್ರ ಮೂಲಕ ಅವರ ವ್ಯಕ್ತಿತ್ವವನ್ನು ಒಂದು ಹುಡುಕುವ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಅಂದರೆ ನಮ್ಮ ಮಧ್ಯೆ ಅವರು ಇಲ್ಲ, ಆದ್ದರಿಂದ ಈಗ ಒಂದು ಏನು ಅವಕಾಶದಲ್ಲಿದೆಯೋ ಆಕಾಶದಲ್ಲಿದೆಯೋ ಆ ಇಡೀದಾದಂಥ ಅವರ ವ್ಯಕ್ತಿತ್ವವನ್ನು ಮತ್ತೆ ಮರು ಕಟ್ಟುವ ಕೆಲಸ ಬಹಳ ಒಳ್ಳೆಯ ಕೆಲಸ. ಹೌದು, ಅದು ನನಗೆ ನಿಮ್ಮಿಂದ ತುಂಬ ನಿರೀಕ್ಷೆ ಇದೆ. ಯಾಕೆಂದರೆ ಸಮಾಜದಲ್ಲಿ ಕಾಣುವ ಹಾಗೆ ಒಂಥರ ಒಡ್ಡೊಡ್ಡರಾಗಿ ಕಾಣ್ತಾಯಿದ್ರು, ಹುಂಬರಾಗಿ ಕಾಣ್ತಾಯಿದ್ರು, ಜಾತ್ಯತೀತ ಜಾತಿಯ ಎಲ್ಲ ನೆಲೆಗಳನ್ನು ಮೀರಿದ ಒಬ್ಬ ವ್ಯಕ್ತಿಯಾಗಿ ಕಾಣ್ತಾಯಿದ್ರು. ಆದರೆ ಒಳಗಿಂದ ಅವರು ಬಹಳ ಸಾಂಪ್ರದಾಯಿಕ ಮತ್ತು ಬಹಳ ಧರ್ಮನಿಷ್ಠ ಮತ್ತು ಕಾರ್ಯನಿಷ್ಠ ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಹಾಗಾಗಿ ನಿಮ್ಮ ಒಡನಾಟದ ಹಿನ್ನೆಲೆಯಲ್ಲಿ ನೀವು ಕಂಡ ಕಲಬಾಗ್ ಗೋವಿಂದ ಹೆಗಡೆರು ಹೇಗೆ, ಏನು, ನಿಮ್ಮ ಎಷ್ಟು ಸುದೀರ್ಘವಾದ ಒಡನಾಟ, ಅದನ್ನೆಲ್ಲ ಸ್ವಲ್ಪ ಹೇಳಿ. ಗೋವಿಂದ ಹೆಗಡೆಯವರು ಬಗ್ಗೆ ಹೇಳೋದು ಅಂತಂದರೆ ಅವರೊಂದು ಧರ್ಮ ಬೀರು. ಕೇಳೋದು ಆಂತರಂಗಿಕವಾಗಿ ವೇದ ಅದನ್ನು ಬಹಳ ನಂಬುತ್ತಿದ್ದರು. ಆಡಂಬರವನ್ನು ನಂಬ್ತಾ ಇಲ್ಲಾಗಿತ್ತು. ಒಂದು ಕರ್ಮವನ್ನು ಮಾಡಿದ್ರೆ ಕರ್ಮದ ಒಳಗೆ ಹೋಗಬೇಕು ನಾವು ಹೇಳುವಂಥ ಒಂದು ನಿಲುವಿತ್ತು ಅವರಲ್ಲಿ. ಸಾಮಾನ್ಯ ನನಗೀಗ 65ನೇ ವರ್ಷ, 13ನೇ ವರ್ಷದಿಂದ ನನಗೆ ಅವರ ಒಡನಾಟ. ನಾನು ಬಹಳ ಚಿಕ್ಕವಿದ್ದಾಗ ಈ ಕಲಬಾಗಕ್ಕೆ ಬರುವಾಗ ಪರಮೇಶ್ವರ ಹೆಗಡೆಯವರು ನನಗೆ ಅಣ್ಣ ಸ್ಥಾನದಲ್ಲಿದ್ದರು. ಅವರು ಪಾರ್ವತಕ್ಕ, ನಾಗವೇಣಕ್ಕ ಎಲ್ಲ ಅಕ್ಕ ತಂಗಿಯರ ಹಾಗೆ ನಾನು ಒಡನಾಟ ಆಗಿತ್ತು. ಅವರು ನಮ್ಮನ್ನು ನೋಡುವ ರೀತಿ, ನಾವು ಸಣ್ಣ ಆದರೂ ಅವರ ಪುರೋಹಿತರನ್ನು ಹೇಗೆ ನೋಡ್ತಿದ್ರು ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ರು. ಯಾಕಾಗಿ ಅಂದರೆ ಮುಂದೆ ನಾವೊಂದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನು ಗಳಿಸಬೇಕು ಎನ್ನುವಂಥ ತುಡಿತ ಅವರಲ್ಲಿತ್ತು. ಅದನ್ನು ನಾನು ಕಂಡಿದ್ದು ಅವರಲ್ಲಿ ಬಹಳ ದೊಡ್ಡ ಗುಣ ಕಂಡಿದ್ದದು. ನಾವು ಅವ್ರ ಮನೆಗೆ ಬಂದರೆ ನೀ ಬಾ ಅಂತ ಕರೋದಿಲ್ಲ ಆಗಿತ್ತು ನಮ್ಮನ್ನು. ಪುಟ್ಟಿ ಭಟ್ರೆ ಬನ್ನಿ ಕೂತ್ಕೊಳ್ಳಿ, ಹೀಗೆ. ಅವರ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬ ಅಂತರ. ನನ್ನ ತಂದೆಯ ಸಮಾನ ವಯಸ್ಕರು. ಆದರೂ ನಮ್ಮನ್ನು ಕಾಣುವಾಗ ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು. ಹಾಗೆ ನನ್ನ ಸಹಪಾಠಿಗಳು ಮತ್ತೊಬ್ಬರಿದ್ದರು, ಸುಬ್ರಾಯ ಭಟ್ರು ಅಂತ. ಅವರ ಸಂಗೀತದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ಅವರಿಗೆ. ನಾನು ಅವರು ಒಟ್ಟಿಗೆ ಬಂದಾಗ ನಾನು ಪೂಜೆಯಲ್ಲಿರ್ತಿದ್ದೆ. ಆ ಸುಬ್ರಾಯ ಭಟ್ರು ಸಂಗೀತದ ವಿಷಯವಾಗಿ ಗೋವಿಂದ ಹೆಗಡೆಯವರು ಕೂಡ ಚರ್ಚೆ ಮಾಡ್ತಿದ್ದರು. ಇದನ್ನು ನಾನು ಬಹಳ ಸಾರಿ ನೋಡಿದ್ದೆ. ಅವ್ರ ಸಂಗೀತ ಗೀಳು ಇತ್ತು ಅವರಿಗೆ. ನಾವು ಸಂಗೀತದ ಬಗ್ಗೆ ವಿಶೇಷವಾಗಿ ಆಸಕ್ತಿ ಇದ್ದವರಲ್ಲ. ಸಣ್ಣ ವಯಸ್ಸು, ನಿದ್ರೆ ಬಂದುಬಿಡ್ತಿತ್ತು, ಏಳಿಸ್ತಿದ್ರು ಪೂಜೆ ಮಾಡುವಾಗ. ಅವರು ಬರುವಾಗ ರಾತ್ರಿ ಆಗ್ತಿತ್ತು. ಹೀಗೆ ಆವಾಗ ಬರಲಿಕ್ಕೆ ತಡ ಆದರೆ ಗೋವಿಂದ ಹೆಗಡೆಯವ್ರ ತಾಯಿ ನಮ್ಮ ಹತ್ರ ಸುದ್ದಿ ಹೇಳ್ತಾ ಇರೋದು, ನಾವು ನಿದ್ರೆ ಮಾಡಿಬಿಡ್ತೇವೆ ಅಂತ. ಅವರು ಬರುವಲ್ಲೇ ನಮ್ಮನ್ನು ಎಚ್ಚರ ಇಡೋದು. ಹೀಗಿದ್ದೆಲ್ಲ ಒಂದು ಇದು ಕಾರ್ಯ ನಡೀತಿತ್ತು ಈ ಮನೆಯಲ್ಲಿ. ಅದು ನಮಗೆ ತುಂಬ ಹೆಲ್ಪ್ ಆಯಿತು. ಅಂದರೆ
ಅದರಿಂದ ಸಹಾಯ ಆಯಿತು ನಮಗೆ. ನಾವು ಓದುವ ಸಮಯದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಗುರುಸ್ಥಾನದಲ್ಲಿರ್ತಕ್ಕಂತಹ ಗೋವಿಂದ ಹೆಗಡೆ ಸಿಕ್ಕದ್ರಿಂದ ನನಗೆ ಇವತ್ತೊಂದು ವೇದದಲ್ಲಿ ಇಷ್ಟು ಗಟ್ಟಿಯಾಗಿ ಒಂದು ಇದನ್ನು ಹೇಳಲಿಕ್ಕೆ ಒಂದು ಸಾಮರ್ಥ್ಯ ಬಂತು. ನನ್ನ ಗುರುಗಳು ಅಷ್ಟೇ ನಿಷ್ಠರು. ನೀವು ಕೇಳಿರ್ಬೋದು ವಿಶ್ವೇಶ್ವರ ಭಟ್ರು ಅಂತ. ಅವರು ಓದದೇ ಇದ್ದರೆ ಜಮದಗ್ನಿ, ಓದಿದರೆ ವಸಿಷ್ಠರು. ಅವರು ಅಷ್ಟೇ ಪ್ರೀತಿಯಿಂದ ನೋಡುವವರು. ಆ ರೀತಿಯ ಭಾವನೆ ಅವರಿಗೆ. ಮಕ್ಕಳು ಓದಬೇಕು, ಕಲಿಯಬೇಕು ಎನ್ನುವಂಥದ್ದು. ಅವರ ಶಿಷ್ಯನಾಗಿ ನಾನಿಲ್ಲಿ ಬಂದಾಗ ಗೋವಿಂದ ಹೆಗಡೆ ಅದನ್ನೆಲ್ಲ ಮರೆಸ್ತಿದ್ರು ನಮಗೆ. ಅವ್ರು ಏನು ಸಿಟ್ಟು ಮಾಡ್ತಿದ್ರು ಅದನ್ನೆಲ್ಲ ಮರೆಸ್ತಿದ್ರು. ಹಾಗೆಲ್ಲ ಬಟ್ ಯಾಕೆ ಸಿಟ್ಟು ಮಾಡ್ತಾರೆ, ನೀವು ಹೀಗೆ ಓದಬೇಕು. ನಾವು ಸಣ್ಣ ಹುಡುಗಾಟಿಗೆ ತನ ಅವ್ರು ಸಿಟ್ಟು ಮಾಡಿದ್ರೆ ನಾವು ಬೇಜಾರು ಮಾಡ್ಕೊಳ್ತಿದ್ವಿ. ನಾವು ಓದಿದ್ರು ಬೈತಾರೆ ನಮಗೆ ಹೀಗೆ ಅಂತ. ಆದರೆ ಗೋವಿಂದ ಹೆಗಡೆ ಹಾಗಲ್ಲಾಗಿತ್ತು. ಅವರ ಒಳಾಂತರಂಗ ಎಲ್ಲರೂ ಅದನ್ನು ಕಲಿಬೇಕು ಅನ್ನುವಂಥದ್ದು. ಗೋವಿಂದ ಹೆಗಡೆ ಮನೆಗೆ ಬಂದರೆ ಗೋವಿಂದ ಹೆಗಡೆ ಮನೆ ಎನ್ನುವಂಥ ಒಂದು ಆಸ್ಥಾನದ ರೀತಿಯಲ್ಲಿ ಇರ್ತಿತ್ತು. ಆಗಲ್ಲ, ಎಲ್ಲ ಸಮಾಜದವರು ಇರ್ತಿದ್ರು ಅಲ್ಲಿ. ಒಂದು ಕಡೆ ಸಂಗೀತ ನಡೀತಾ ಇರ್ತಿತ್ತು, ಒಂದು ಕಡೆಗೆ ಮರಾಠಿ ಜನಾಂಗದವರು ಬಂದು ಇಡೀ ಕೆಲಸ ಮಾಡುವವರು ಮನೆಯಲ್ಲಿ ಎಲ್ಲ ಕಡೆಗೂ ನೋಡ್ಕೊಳ್ಬೇಕು. ಅದನ್ನು ಗಣಪಕ್ಕ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ರು. ಎಲ್ಲವರನ್ನು ಆತಿಥ್ಯವನ್ನು ಮಾಡಿ ಮಾಡಿ ನನಗೆ ಪೂಜೆ ಮಾಡುವಾಗ ಅವರು ಬಹಳ ಕುತೂಹಲವಾಗಿ ನನಗೆ ಹೇಳಿಕೊಟ್ಟಿದ್ರು ಒಂದು ವಿಷಯವನ್ನು. ನಾನು ಸಹಜವಾಗಿಯೇ ಮಂತ್ರವನ್ನು ಹೇಳ್ತಿದ್ದೆ, ಗುರುಗಳು ಹೇಳಿಕೊಟ್ಟು ಮಂತ್ರವನ್ನು ಹೇಳ್ತಿದ್ದೆ. ಆದರೆ ಒಂದು ದಿವಸ ಹೇಳಿದ್ರು, ಪೂಜೆ ಮಾಡಿದ ತಕ್ಷಣ ಅವ್ರ ಮೇಲೆ ಒಂದು ಗಂಟೆ ಇದೆ, ಇವತ್ತಿಗೂ ಇದೆ ಆ ಗಂಟೆ. ಅದಕ್ಕೊಂದು ನಾದ ಇದೆ, ಸಂಗೀತದ ನಾದ ತುಂಬ ಚೆನ್ನಾಗಿದೆ ಅದಕ್ಕೆ. ಆ ಪೂಜೆ ಮುಗಿದ ತಕ್ಷಣ ಆ ನಾದಕ್ಕೆ ನಾವು ಮಂತ್ರ ಹೇಳಬೇಕು. ಓಹೋ, ಘಂಟಾನಾದವನ್ನು ಹಿಡ್ಕೊಂಡು ನಾವು ಮಂತ್ರ ಹೇಳಬೇಕು ಭಟ್ರೆ, ಆವಾಗ ನಿಮ್ಮ ಮಂತ್ರಕ್ಕೊಂದು ಬೆಲೆ ಬರ್ತದೆ ಅಂತ ಎಚ್ಚರಿಸಿದ್ರು ಅವರು. ಹಾಗಾಗಿ ಅದನ್ನೆಲ್ಲ ನಾವು ಅಳವಡಿಸ್ಲಿಕ್ಕೆ ಒಂದು ತುಂಬ ಒಳ್ಳೆಯ ಇದಾಯಿತು. ಆಮೇಲೆ ಅವ್ರ ಮನೆಯಲ್ಲಿ ಗೋವಿಂದ ಹೆಗಡೆ ಇಲ್ಲದೆ ಇದ್ದಾಗ ನಾವು ಇವರೊಟ್ಟಿಗೆ ಆಟ ಆಡ್ಕೊಳ್ತಾ ಮಾಡ್ಕೊಳ್ತಾನೆ ಇರ್ತಿದ್ವಿ. ಗೋವಿಂದ ಹೆಗಡೆ ಬಂದರೂ ಸುಮ್ಮನೆ ಕೂತ್ಕೊಂಡು ಬಿಡ್ತಿದ್ವಿ. ಯಾಕೆಂತ ಕೇಳಿದ್ರೆ ಅವರು ಅಷ್ಟು ಎಚ್ಚರಿಸ್ತಿದ್ರು. ಅವ್ರು ಅವ್ರ ವ್ಯಕ್ತಿತ್ವ ಹಾಗೇ ಇತ್ತು, ಮತ್ತೊಬ್ಬರು ಹೆದರುವ ರೀತಿಯಲ್ಲೇ ಇರ್ತಿದ್ರು. ಆದರೆ ಒಳವಂತರಂಗ ಬಹಳ ಮೃದುವಾಗಿದ್ದಿತ್ತು ಅವರಿಗೆ. ಅವ್ರ ಜೀವನದಲ್ಲಿ ವಿಶ್ವೇಶ್ವರ ಭಟ್ರು ಪುರೋಹಿತರಾದರು. ಕಾಲಾಂತರದ ಸ್ವಲ್ಪ ಮಧ್ಯದಲ್ಲಿ ವಿಳಂಬ ಆಗಿ ಬೋಳಗೆರೆ ರಾಮಕೃಷ್ಣ ಭಟ್ರು ಪುರೋಹಿತರಾದರು. ಅಲ್ಲಿಯೂ ಏನೋ ಅವರಿಗೆ ಇದಾಯಿತು. ಪುನಃ ನನ್ನನ್ನು ಹಿಡ್ಕೊಂಡು ಬಿಟ್ಟರು. ನೀವೇ ನಮ್ಮ ಮನೆಗೆ ಬರಬೇಕು, ನೀವೇ ಒಂದು ಪುರೋಹಿತರಾಗಬೇಕು ಅಂತ. ಆವಾಗ ಇವ್ರ ಮಕ್ಕಳನ್ನೆಲ್ಲ ಒಡನಾಟ ತುಂಬ ನನಗೆ ಇದ್ದಿತ್ತು. ಅಂದರೆ ಪುರೋಹಿತರ ವ್ಯತ್ಯಾಸಗಳಾದರೂ ನಾನು ಬರ್ತಾನೆ ಇದ್ದೆ ಕಲಭಾಗಕ್ಕೆ. ಎಲ್ಲ ಇದಕ್ಕೂ ನನ್ನ ಕರೀತಿದ್ರು ಅವರು. ಆವಾಗ ಅವರ ಒಡನಾಟದಲ್ಲಿ ನಾನು ಕರಿಕಾನಮ್ಮನವ್ರ ಮನೆ ವಿದ್ಯಾರ್ಥಿ ಆಗಿದ್ದಾಗ ತುಂಬ ಅಂದರೆ ತುಂಬ ನನಗೆ ಅವರಿಂದ ಅನೇಕ ಅಂಶಗಳು ನನಗೆ ಬೇಕಾಗುವಂಥ ಅಂಶಗಳು ಸಿಕ್ಕಿದೆ ಅವರಿಂದ. ನನಗೆ ಸ್ವಲ್ಪ ವಿವರಿಸ್ಬೋದು ಅದನ್ನು? ಒಂದು ಸಾರಿ ನಾನು ಗುರುಗಳೊಟ್ಟಿಗೆ ಇಲ್ಲಿ ಬಂದಿದ್ದೆ. ಅವತ್ತು ಕೈಲಾಸಂತ್ರ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಆವಾಗ ಅವರು ಇದರಲ್ಲೇ ಇದ್ದರು. ಕೈಲಾಸಂತ್ರ 365 ಲಿಂಗವನ್ನು ಮಾಡಬೇಕು, ಮಣ್ಣಿನ ಲಿಂಗವನ್ನು ಮಾಡಬೇಕು. ಅದನ್ನು ಮನೆಯ ಆಕಾರದಲ್ಲಿ ಮಾಡಿ ಮಧ್ಯದಲ್ಲಿ ಶಿವಲಿಂಗವನ್ನು ಮಾಡಬೇಕು. ಅದನ್ನು ಮಾಡುವ ಕ್ರಮ ನಮಗೆ ಗೊತ್ತಿಲ್ಲ. ಗೋವಿಂದ ಹೆಗಡೆ ಬಂದರು. ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರು ನನ್ನ ಹತ್ರ. ನಾನು ಲಿಂಗ ಕಟ್ತಾ ಇದ್ದೇನೆ, ಗುರುಗಳಿಗೆ ಸಹಾಯ ಮಾಡ್ತಾ ಇದ್ದೇನೆ. ನೀವು ಅದನ್ನು ಮಾಡಬೇಕು, ಗುರುಗಳು ನೋಡಬೇಕು. ಅದನ್ನು ಗುರುಗಳು ಮಾಡ್ತಾರೆ, ನೀವು ಸಹಾಯ ಮಾಡೋದಲ್ಲ. ನೀವು ಅದನ್ನು ಮಾಡಿ ಗುರುಗಳು ನಿಮಗೆ ತಪ್ಪಿದೆ ಅಂತ ಹೇಳಿಕೊಡ್ತಾರೆ. ಅದು ವಿದ್ಯೆ ಕಲಿಯುವ ಒಂದು ಇದು ಅಂತ ದಾರಿ ಅಂತ ಹೇಳಿದರು ಅವರು. ಅದೆಲ್ಲ ನಮಗೆ ತುಂಬ ಹೆಲ್ಪ್ ಆಯಿತು. ನಾವು ಈ ಗೋವಿಂದ ಹೆಗಡೆ ಮನೆಯಿಂದನೇ ಅದನ್ನೆಲ್ಲ ಕಲ್ತಿದ್ದು. ಈ ಕೈಲಾಸಂತ್ರ ಮಾಡುವುದು, ಈ ಗಣಹವನವನ್ನು ಮಾಡುವುದು, ಪೂಜೆಯನ್ನು ಮಾಡುವುದು, ಚೌತಿ ಹಬ್ಬದ ಪೂಜೆಯನ್ನು ಮಾಡುವುದು. ಆದರೆ ಅವರಿಗೆ ಅದೆಲ್ಲ ಗೊತ್ತಿತ್ತು ಕ್ರಮ. ಅವರಿಗೆ ಅಷ್ಟೂ ಗೊತ್ತಿತ್ತು. ಮಂತ್ರಗಳು ಬರ್ತಿತ್ತು ಅವರಿಗೆ. ಗೋವಿಂದ ಹೆಗಡೆಯವರಿಗೆ ಸ್ವತಃ ಮಂತ್ರಗಳನ್ನು ಹೇಳುವವರು. ಸಾಮಗಳನ್ನು ಹೇಳದೇ ಇದ್ದರೂ ಬಾಕಿಯೆಲ್ಲ ಮಂತ್ರಗಳು ಅವರಿಗೆ ಬರ್ತಾಯಿತ್ತು. ಅವರು ಪೂಜೆ ಕುಂತ್ಕೊಂಡು ಮಂತ್ರ ಹೇಳಲಿಕ್ಕೆ ಹೇಳಿದ್ರೆ ನಮ್ಮ ಹತ್ರ ಅವರು ಹೋಗೋದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಗಿತ್ತು. ಆ ರೀತಿಯಲ್ಲಿ ಹೇಳ್ತಿದ್ರು. ಅಷ್ಟು ಚೆನ್ನಾಗಿ ಹೇಳ್ತಿದ್ರು, ಸ್ವರಯುಕ್ತವಾಗಿ ಚೆನ್ನಾಗಿ ಹೇಳ್ತಿದ್ರು ಅದನ್ನು. ಮತ್ತು ಅವರ ಜೀವನದಲ್ಲಿ ಲಕ್ಷ್ಮೀನಾರಾಯಣನ ವಿಶೇಷವಾಗಿ ನಂಬಿದ್ರು ಅವರು. ಆವಾಗ ಕುಲದೇವರ ಹೆಡಮಂಗಲು ಅಂತ ಅವರು ನಡ್ಕೊಳ್ತಾ ಇದ್ದರು. ಅವರ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದ್ರಿಂದ ಈಗ ಮಕ್ಕಳಿಗೆ ಕುಲದೇವರು ಲಕ್ಷ್ಮೀನಾರಾಯಣ ಎನ್ನುವಂತಹ ಒಂದು ಇದು ಸಿಕ್ಕಿದೆ ಅವರಿಗೆ. ಅವರು ಕುಲದೇವರ ಅಲ್ಲ ಅಂತ ತಿಳಿದೇ ಇದ್ದರೂ ಆ ಲಕ್ಷ್ಮೀನಾರಾಯಣನ ತುಂಬ ಪ್ರತಿ ದಿವಸ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವರು.
ಲಕ್ಷ್ಮೀನಾರಾಯಣ ಅಷ್ಟು ಚೆನ್ನಾಗಿ ನಂಬ್ಕೊಂಡವರು. ಇಲ್ಲಿ ಅವರ ಮಾವಿನ ಮನೆ ನೀಲ್ಕೋಡು ವಿಷ್ಣುಮೂರ್ತಿ ದೇವಸ್ಥಾನ, ಅಲ್ಲಿ ಪ್ರತಿ ಏಕಾದಶಿಗೋ ಹೀಗೇನೋ ಲಕ್ಷ್ಮೀನಾರಾಯಣದೇ ಪಾರಾಯಣ ಮಾಡಿಸ್ತಾಯಿದ್ರು. ಹಾಗೆ ಆ ಲಕ್ಷ್ಮೀನಾರಾಯಣ ತುಂಬ ನಂಬ್ಕೊಂಡಿದ್ದರು. ಬಹುಶಃ ಆಗಲೇ ಅವರಿಗೆ ಕುಲದೇವರು ಲಕ್ಷ್ಮೀನಾರಾಯಣ ಅನಿಸಿತ್ತೋ ಏನೋ ಅಂತ ಈಗ ಅನ್ನಿಸ್ತದೆ ನಮಗೆ. ಅವರಿಗೆ ಮನಸ್ಸಿಗೆ ಅನಿಸಿರ್ಬೋದು. ಅಲ್ಲಿದ್ದರಷ್ಟಾಗಿ ಲಕ್ಷ್ಮೀನಾರಾಯಣ ಹೃದಯವನ್ನು ಯಾರೂ ಮಾಡೋದಿಲ್ಲ ಆಗಿತ್ತು. ಅವ್ರಿಗೆ ಬಾಯಿಗೆ ಬರ್ತಿತ್ತು. ನಾವೆಲ್ಲ ಪುಸ್ತಕ ನೋಡ್ಕೊಂಡು ಮಾಡೋರು, ಆದರೆ ಅವರು ಬಾಯಲ್ಲೇ ಹೇಳ್ತಿದ್ರು ಅದನ್ನು, ಸ್ನಾನ ಮಾಡ್ಕೊಂಡು ಬಂದು. ಹೀಗೆ ಅವರ ನಿತ್ಯ ಇದು ತುಂಬ ಚೆನ್ನಾಗಿತ್ತು. ನಾವು ಗುರುಗಳ ಜೊತೆಗೆ ಬಂದಾಗ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಗುರುಗಳು ಅವರು ಚರ್ಚೆ ಮಾಡ್ತಾಯಿರೋದು ವೇದದ ಮೇಲೆ, ವೇದ ಮಂತ್ರದ ಮೇಲೆ, ಈ ಕರ್ಮದ ಮೇಲೆ, ಕರ್ಮಗಳ ವಿಷಯವಾಗಿ ತುಂಬ ಚರ್ಚೆ ಮಾಡ್ತಾಯಿದ್ರು. ನಮಗೆ ನಿದ್ರೆ ಬಂದು ಹೋಗ್ತಿತ್ತು, ಆದರೂ ಮಧ್ಯದಲ್ಲಿ ಏಳಿಸ್ತಿದ್ರು ಅವರು. ಏನಾದರೂ ಗಂಭೀರವಾದ ವಿಷಯಗಳು ಬಂದರೆ ನೀವು ಕೇಳಿ ಮಕ್ಕಳು, ಇದನ್ನು ಕೇಳ್ಕೊಳ್ಳಿ, ನೀವು ಬೇಕು ಇದು ಅಂತ ಏಳಿಸ್ತಿದ್ರು. ಅಂದರೆ ಅವರು ತುಡಿತ ಹೇಗೆ ಕೇಳಿದ್ರೆ, ಮಕ್ಕಳು ಕಲಿಯಬೇಕು, ಮಕ್ಕಳು ಒಳ್ಳೆಯದಾಗಬೇಕು, ಅದು ಸಮಾಜಕ್ಕೆ ಕೊಡಬೇಕು ಅವರು ಎನ್ನುವಂಥ ಭಾವನೆ ಅವರಿಗೆ ತುಂಬ ಇತ್ತು. ಹಾಗಾಗಿಯೇ ಕಲುಭಾಗ ಎನ್ನುವಂಥದ್ದು ದೊಡ್ಡ ಒಂದು ಸಮುದ್ರ ಆಗಿಬಿಡ್ತು ಸಂಗೀತದಲ್ಲಿ, ಅಥವಾ ಈ ನಮ್ಮಂಥ ಈ ವೇದಗಳನ್ನು ಓದುವವರಿಗೆ ಎಲ್ಲ ರೀತಿಯಲ್ಲೂ ಅವರೆಲ್ಲ ಎಲ್ಲ ಇದು ಇತ್ತು ಅವರಿಗೆ. ತುಂಬ ಚೆನ್ನಾಗಿ ಕರ್ಮವನ್ನು ಮಾಡುವಾಗ ನೋಡ್ತಿದ್ರು. ನಾವು ತಪ್ಪಿದ್ರಲ್ಲೇ ಹೇಳ್ತಿದ್ರು, ನೋಡಿ ನೀವು ತಪ್ಪಿದ್ರಿ, ಹೀಗಾಗಬಾರ್ದು ಅಂತ. ತಮಾಷೆಯನ್ನು ಮಾಡ್ತಿದ್ರು ಮಧ್ಯದಲ್ಲಿ. ನಾವು ಸಹಜವಾಗಿ ಪೂಜೆ ಮುಗಿದ ತಕ್ಷಣ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಅಂತ ನೀರು ಬಿಡ್ತೇವೆ ತಾಂಬೂಲ ಇಟ್ಟುಕೊಂಡು. ನೀವು ದೇವರಿಗೆ ಸುಳ್ಳು ಹೇಳ್ತೀರೋ ಅಂತ ಕೇಳ್ತಿದ್ರು. ಹೀಗೆ ಅಲ್ಲಿ ಸುವರ್ಣ ಇಲ್ಲ, ನೀವು ಹೇಗೆ ಸುವರ್ಣ ಪುಷ್ಪ ಅಂತ ಹೇಳ್ತಿದ್ರಿ ಅಂತ ತಮಾಷೆ ಮಾಡ್ತಿದ್ರು. ಅಂದರೆ ಕಲ್ಪನೆ ಇರಬೇಕು ಅನ್ನುವಂಥದ್ದು ಅವರು ತುಡಿತ, ಮತ್ತೆಂತ ಅಲ್ಲ. ಆ ರೀತಿ ನಾವು ಭಾವನೆಯನ್ನು ತಂದುಕೊಳ್ಬೇಕು ಮನಸ್ಸಿನಲ್ಲಿ. ಸುವರ್ಣ ಪುಷ್ಪ ಅಂತಲೇ ನಾವು ಭಾವನೆಯನ್ನು ತಂದುಕೊಳ್ಬೇಕು. ನೀವು ಸುಳ್ಳು ಹೇಳ್ದಂಗೆ ಆಗ್ತದೆ ನೋಡಿ ಅಂತ ನಮಗೆ ಎಚ್ಚರಿಸ್ತಿದ್ರು ಅಲ್ಲೇ. ಅವರ ತುಂಬ ಎಲ್ಲ ರೀತಿಯಲ್ಲಿಯೂ ಅವರು ಒಳ್ಳೆಯ ಇದನ್ನೇ ನಮಗೆ ಕೊಟ್ಟಿದ್ದಾರೆ. ಅವ್ರ ಮನೆಗೆ ನಾನು ಬಂದು ಅನೇಕ ಇದನ್ನು ಕಲ್ತಿದ್ದೇನೆ, ಒಡನಾಟವನ್ನು ಕಲ್ತಿದ್ದೇನೆ. ವಿಶೇಷವಾಗಿ ಏಕೆಂದರೆ ನಮ್ಮ ಮನೆ ತುಂಬ ಬಡತನದ ಮನೆ, ನಾನು ಹುಟ್ಟಿದ ಮನೆ ತುಂಬ ಬಡತನದ ಮನೆ. ದೇವಸ್ಥಾನಕ್ಕೆ ಬಂದು ಈ ಕಲಭಾಗಕ್ಕೆ ಬಂದಾಗ ಇಷ್ಟು ದೊಡ್ಡ ಒಂದು ಸಮುದ್ರ ಇದೆ ಎನ್ನುವಂಥದ್ದು ತುಂಬ ಚೆನ್ನಾಗಿ ಗೋವಿಂದೆಡರ ತಾಯಿ, ಗಣಪಕ್ಕ, ಮಂಜತ್ತೆ ಇವರೆಲ್ಲ ಬಹಳ ಪ್ರೀತಿಯಿಂದ ಮನೆ ಮಕ್ಕಳು ಹೇಗೋ ಹಾಗೆ ನನ್ನನ್ನು ನೋಡ್ತಿದ್ರು. ನಾನು ಒಂದು ಕಾರ್ಯಕ್ರಮ ನಾವು ಬರಲಿಲ್ಲ ಬಂದಿಲ್ಲ ಅಂತಂದರೆ ಭಟ್ರ ಹತ್ರ ಕೇಳೋರು, ಪುಟ್ಟಿ ಭಟ್ರು ಯಾಕೆ ಬರಲಿಲ್ಲ ಇವತ್ತು. ಅಷ್ಟು ನನಗೆ ಕಲಭಾಗಕ್ಕೆ ಸಂಬಂಧ ಬೆಳೆದು ಬಿಡ್ತು. ಆಮೇಲೆ ಗೋವಿಂದೆಡರು ಅದನ್ನು ಮತ್ತೆ ಪುನಃ ನನ್ನನ್ನು ಕರೆದು ನೀವೇ ಇರಬೇಕು. ಆವಾಗ ನಾನು ಸ್ವಲ್ಪ ಪ್ರೌಢ ಆಗಿದ್ದೆ, ನನಗೆ ವಿವಾಹ ಎಲ್ಲ ಆಗಿತ್ತು. ಅದನ್ನು ಹೀಗೆ ನಿಭಾಯಿಸಬೇಕು ಆಗಲೂ ಹೇಳ್ತಿದ್ರು, ಹೀಗೆ ನಿಭಾಯಿಸಬೇಕು, ಹೀಗೆ ಮಾಡಬೇಕು, ಅದರಲ್ಲಿ ಒಂದು ತತ್ವ ಇದೆ. ಆ ತತ್ವವನ್ನು ನಾವು ಗ್ರಹಿಸಬೇಕೇ ಹೊರತು ಕೇವಲ ಮಂತ್ರಗಳನ್ನು ಗ್ರಹಿಸೋದಲ್ಲ. ಅದರಲ್ಲಿರೋ ತತ್ವಗಳು ಏನು, ನಮ್ಗೆ ನಮ್ಮ ಇದಕ್ಕೆ ಏನು ಅನುಭವಕ್ಕೆ ಬರ್ತದೆ, ಅದು ಅನುಭೂತಿ ಏನು ಆ ಮಂತ್ರದ್ದು, ಇದನ್ನೆಲ್ಲ ತುಂಬ ಚೆನ್ನಾಗಿ ವಿವರಿಸ್ತಿದ್ರು ಅವರು. ಅಂದರೆ ಅವರಿಗೆ ಆ ಮಂತ್ರಗಳ ಅರ್ಥವೂ ಸಹ ಸುಮಾರು ತಿಳಿತಿತ್ತು. ತಿಳಿದೇ ಇದ್ದದ್ದನ್ನು ನನ್ನ ಗುರುಗಳ ಹತ್ರ ಚರ್ಚೆ ಮಾಡ್ತಿದ್ರು. ಈ ಮಂತ್ರ ಏನು ಹೇಳ್ತದೆ, ಈ ಮಂತ್ರಕ್ಕೆ ಏನು ಅರ್ಥ ಎಲ್ಲ ತುಂಬ ವಿಚಾರ. ಸಂಸ್ಕೃತ ಜ್ಞಾನ ಇತ್ತು, ಸಂಸ್ಕೃತ ಜ್ಞಾನವೂ ತುಂಬ ಚೆನ್ನಾಗಿತ್ತು. ಅವ್ರು ಹೇಳ್ತಿದ್ರು, ಈ ಅಲೇಖ ಶಿವಭಟ್ರು ಅಂತಿದ್ರು, ಕೇಳಿದ್ದೇನೆ, ನೀವು ಕೇಳಿದ್ರಿ. ಅವರು ಒಳ್ಳೆಯ ವಿದ್ವಾಂಸರಾಗಿತ್ತು. ಒಡನಾಟ ಇತ್ತು ಅವರಿಗೆ. ಸಾಮ್ಯದ ವಿಷಯಗಳನ್ನು ಅವರಲ್ಲಿ ತುಂಬ ಕೇಳಿದರು ಅವರು. ಅದನ್ನು ನಮ್ಮ ಗುರುಗಳ ಹತ್ರ ವಿಚಾರ ಮಾಡಿ ಹೀಗೆ ಅಂತ ಅದನ್ನು ನಿಶ್ಚಯಿಸಿಕೊಂಡ್ರು. ಈ ಸಾಮ್ಯದ ಸ್ವರಕ್ಕೂ ಸಂಗೀತ ಸ್ವರಕ್ಕೂ ಏನು ಸಂಬಂಧ ಇದೆ, ಅಂತರ್ ಸಂಬಂಧ ಏನು, ಅಂದರೆ ಸಾಮವೇದ ಉಪವೇದ ಸಂಗೀತ, ಗಾಂಧರ್ವ ವೇದ. ಈ ಸಂಗೀತ ಎನ್ನುವುದು ಮೂಲ ಹುಟ್ಟಿದ್ದೇ ಸಾಮವೇದದಿಂದ. ಸಾಮವೇದಲ್ಲೂ ಸಪ್ತಸ್ವರ ಇದೆ, ಸಂಗೀತದಲ್ಲೂ ಸಪ್ತಸ್ವರ ಇದೆ. ಅದನ್ನು ಒಂದು ಸಾರಿ ಬಾಳಗಿದ್ದ GR ಭಟ್ರು ಇದ್ದಾಗ, ಗೋಪು ನನ್ನ ಸಹಪಾಠಿಗಳು ಹೌದು, ನನ್ನ ಗುರುಗಳು ಹೌದು, ಸುಬ್ಬಾ ಭಟ್ರು, GR ಭಟ್ರು, ನಾವೆಲ್ಲ ಸೇರಿ ಸಾಮ ಮತ್ತು ಸಂಗೀತ ಎನ್ನುವಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ವಿ. ಈ ಸಾಮವೇದ ಸ್ವರಕ್ಕೂ ಸಂಗೀತ ಸ್ವರಕ್ಕೂ ಏನು ಸಂಬಂಧ ಇದೆ, ಅಲ್ಲಿ ನಾರದೀಯ ಶಿಕ್ಷೆ ಅಂತ ಒಂದು ಶಿಕ್ಷೆ ಇದೆ, ಅಲ್ಲಿ ತುಂಬ ಹೇಳ್ತಾರೆ ಅದನ್ನೆಲ್ಲ. ಯಸ್ಸಾಮಗಾನಾಂ ಪ್ರಥಮಃ ಸವೇಣೋರು ಮಧ್ಯಮ ಸ್ವರ, ಹೀಗೆ ಅದನ್ನು ವಿವರಣೆ ಮಾಡ್ತಾರೆ. ಅದನ್ನೆಲ್ಲ ಗೋವಿಂದೆಡರು ನಮಗೆ ಹೇಳುವರು, ಹೀಗೇ ಹೇಳಬೇಕು, ಈ ಸ್ವರವನ್ನು ಇದೇ ರೀತಿಯಲ್ಲಿ ಉಚ್ಚಾರ ಮಾಡಬೇಕು. ನಾನು ಒಂದು ಸಾರಿ ಗೋವಿಂದೆಡರ ತಾಯಿ ತೀರೋದಾಗ ಬಂದಿದ್ದೆ. ನಾನು ಸಹಜವಾಗಿ ಮಂತ್ರ ಹೇಳುವಾಗೆ ಹೇಳಿದೆ. ಅವಾಗ ಅವ್ರು ಹೇಳಿದ್ರು,
ಈ ಮಂತ್ರವನ್ನು ಈ ಸ್ವರದಲ್ಲಿ ಹೇಳಬಾರ್ದು, ಮಂದರ ಸ್ವರದಲ್ಲಿ ಹೇಳಬೇಕು. ಯಾಕೆ ಹೇಳಬೇಕು ಮಂದರ ಸ್ವರದಲ್ಲಿ ಅಂತ ಹೇಳಿದ್ರು. ನಮಗೆ ಈ ಶ್ರೌತ ಪ್ರಕ್ರಿಯೆಯಲ್ಲಿ ಹೇಳ್ತಾರೆ, ಬೆಳಗಿನ ಸಮಯದಲ್ಲಿ ಮಂತ್ರ ಹೇಳುವಾಗ ನಾವು ಮಂದ್ರದಲ್ಲಿ ಹೇಳಬೇಕು, ಮಧ್ಯಾಹ್ನದಲ್ಲಿ ಮಧ್ಯಮ ಸ್ವರದಲ್ಲಿ ಹೇಳಬೇಕು, ತುರಿಯ ಇದರಲ್ಲಿ ತೃತೀಯ ಸವನದಲ್ಲಿ ತುರಿಯ ಸ್ವರದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಅದನ್ನು ಗೋವಿಂದರು ವಿವರವಾಗಿ ಹೇಳಿದರು. ಒಂದು ವ್ಯಕ್ತಿ ಮೃತಪಟ್ಟಾಗ ನಮ್ಮ ಸ್ವರ ಹೇಗಿರಬೇಕು ಅಂತಂದರೆ ಉಚ್ಚ ಸ್ವರದಲ್ಲಿ ಇರಬಾರ್ದು, ಹಾಗೆ ಎಚ್ಚರಿಸಿದ್ರು ಅದನ್ನು ನನಗೆ ನೋಡಿ. ಅಂದರೆ ಅವ್ರ ತಿಳುವಳಿಕೆ ಎಷ್ಟು ತುಂಬ ಚೆನ್ನಾಗಿತ್ತು ನೋಡಿ, ನಾವು ಒಂದು ತಿಳ್ಕೊಳ್ಬೇಕು. ಈಗಿನ ಹೊಸ ಕಾಲದವರು ಅದನ್ನು ಎಲ್ಲವನ್ನು ಒಂದೇ ಥರ ಹೇಳ್ತಾರೆ, ಒಂದೇ ಥರ ಹೇಳಿಬಿಡ್ತಾರೆ, ಗ್ರಹಿಸ್ಕೊಳ್ಳೋದಿಲ್ಲ. ಇದು ಯಾಕೆ ಹೀಗೆ ಹೇಳಬೇಕು ಹೇಳುವಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ಅಷ್ಟು ಸೂಕ್ಷ್ಮತೆ ಇತ್ತು ಅಂತ. ಬಹಳ ಸೂಕ್ಷ್ಮತೆ ಇತ್ತು ಅವರಲ್ಲಿ. ಈ ವೇದದ ಬಗ್ಗೆ ತುಂಬ ಅಂದರೆ ತುಂಬಾ ತಿಳುವಳಿಕೆ ಇತ್ತು ಅವರಿಗೆ. ಅದನ್ನು ನಿಮಗೆ ಹೇಳಬೇಕು ಅಂದರೆ ಈ ಕೊನೆಯ ಕಾಲದಲ್ಲಿ ಕೆಲವು ದಿವಸ ನನ್ನೊಟ್ಟಿಗೆ ಕಲಿಕಾನಂದರಲ್ಲಿ ಇದ್ದರು. ಹೌದಂತೆ, ಒಂದು 2-3 ತಿಂಗಳ ಇದ್ದರು ಅಲ್ಲಿ. ಅವರು ತಾನು ಬರ್ತೇನೆ, ಅಲ್ಲೇ ಬಂದುಬಿಡ್ತೇನೆ, ನಿಮ್ಮೊಟ್ಟಿಗೆ ಇರ್ತೇನೆ, ಅಲ್ಲಿ ಬಂದು ಉಳ್ಕೊಂಡಿದ್ರು. ಆವಾಗಲೂ ಅವರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿದೆ. ಮನೆಯಿಂದ ಹಾರ್ಮೋನಿಯಂ ತರಿಸ್ಕೊಂಡು ನನ್ನ ಶಿಷ್ಯಂದರಿಗೆಲ್ಲ ಸಂಗೀತ ಪಾಠ ಮಾಡಿದರು. ಓಹೋ, ಅಷ್ಟಂದ್ರೆ ಅವರು ತುದಿಯ ಇದರಲ್ಲಿ ಬಹುಶಃ ಅದರ ನಂತರ ಕಡೆಗೆ ಬಹುಶಃ ಹಾರ್ಮೋನಿಯಂ ಬಾರಿಸ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಅವರು ಅದನ್ನು ಹೇಳಿದ್ರು. ಅಂದರೆ ಅವರಿಗೆ ಅಲ್ಲಿವರೆಗೂ ತುದಿಯವರೆಗೂ ಈ ವೇದ ಸಂಗೀತ ಇದರ ಮೇಲೆಲ್ಲ ತುಂಬ ಅಭಿಮಾನ, ತುಂಬ ಇದು ಶ್ರದ್ಧೆ. ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಕಲುಭಾಗದ ಚೌತಿ ಹಬ್ಬ ಅಂದರೆ ಆ ದಿವಸ ಒಂದು ಕೊನೆಯ ಚೌತಿ ಹಬ್ಬ, ಅಂದರೆ ಕೊನೆಯ ಪೂಜೆ. ಚೌತಿ ಹಬ್ಬದ ದಿವಸ ನಮ್ಮ ಗುರುಗಳೊಟ್ಟಿಗೆ ನಾವು ಹೋಗೋದು. ಬೆಳಿಗ್ಗೆ 6-7 ಪೂಜೆ ಶುರುವಾದರೆ ಕಲುಭಾಗಕ್ಕೆ ಬರುವಾಗ 8:30 ರಾತ್ರಿ. ಅಲ್ಲಿಂದ ಆವತ್ತಿನ ಚೌತಿ ಹಬ್ಬ ಶುರು. ಸಾಮಾನ್ಯ ಮುಗಿಯುವಾಗ 10:30-11 ಗಂಟೆ. ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಹಳೆಯ ಮನೆ, ಗಣೋಮ ಆಗಲೇಬೇಕು. ಜೊತೆಗೆ ನನ್ನ ಗುರುಗಳು ಗಣೋಮ ಮಾಡ್ತಾಯಿರ್ತಿದ್ರು, ನಾನು ಇಲ್ಲಿ ಗಣಪತಿ ಪೂಜೆ ಮಾಡ್ತಾಯಿರ್ತಿದ್ದೆ. ಅವರು ಅದರಲ್ಲೇ ತಲ್ಲೀನಾಗಿಬಿಡ್ತಿದ್ರು. ಅಂದರೆ ಆ ಚೌತಿ ಹಬ್ಬದಿಂದ ತನಗೆ ಒಳ್ಳೆಯದಾಗಿದೆ, ತನ್ನ ಕುಟುಂಬಕ್ಕೆ ಒಳ್ಳೆಯದಾಗಿದೆ ಅಂತ ಭಾವನೆ ಎಲ್ಲ ತುಂಬ ಇತ್ತು ಅವರಿಗೆ. ಅದು ಹಾಗಾಗಿ ಅವರು ಗಣಪತಿ ಆರಾಧನೆ, ಲಕ್ಷ್ಮೀನಾರಾಯಣ ಆರಾಧನೆ ಇದನ್ನೆಲ್ಲ ತುಂಬ ಮಾಡಿದರು. ಮತ್ತು ಅವ್ರಿಗೆ ಒಂಥರ ಛಲ, ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನೀವೆಲ್ಲ ನೋಡಿದ್ದೀರಿ ಅವ್ರ ಬಾಕಿ ವ್ಯಕ್ತಿತ್ವ ನಿಮಗೆ ನಾನು ಹೇಳಬೇಕಾಗಿಲ್ಲ. ಅವರ ಈ ವೇದದ ಬಗ್ಗೆ ಇರ್ತಕ್ಕಂಥ ಇದ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳಬಲ್ಲೆ. ಅವರು ಒಂದು ಧರ್ಮ ಬೀರೋರು. ಸಾಮಾಜಿಕವಾಗಿ ಏನೇ ಇರಲಿ, ಈ ಮನೆಯಲ್ಲಿ ಮಾಡುವಂತಹ ಎಲ್ಲ ಕರ್ಮಕಲಾಪಗಳನ್ನು ತುಂಬ ಒಳಗೆ ಹೋಗಿ ಅದನ್ನು ಮಾಡಿದ್ದಾರೆ. ಇದನ್ನು ಮಾಡಿದಿಂದ ಈ ಫಲವೇ ನನಗೆ ಸಿಗ್ತದೆ, ಹೀಗೇ ಆಗ್ತದೆ ಎನ್ನುವಂತಹ ದೃಢವಾದ ನಿಶ್ಚಯದಿಂದ ಅದನ್ನು ಮಾಡಿದವರು. ಅದನ್ನು ತುಂಬ ಮೆಚ್ಚಿಕೊಳ್ಬೇಕು. ಅವರ ಸಿಟ್ಟಿನ ಜಳ ನಿಮಗೂ ಗೊತ್ತಾಗಿದೆ ಏನಾದರೂ? ಸಿಟ್ಟಿನ ಜಳ ಅಂದರೆ ನಮ್ಮೆಲ್ಲ ಸಿಟ್ಟು ಮಾಡ್ಕೊಳ್ಳಿಲ್ಲ. ನಾ ಬಂದಾಗ ಈ ಮಕ್ಕಳ ಮೇಲೆಲ್ಲ ಸಿಟ್ಟು ಮಾಡ್ಕೊಳ್ತಿದ್ರು. ಗಣಪಕ್ಕನ ಕೂಡ ಗದರಿಸ್ತಿದ್ರು. ಯಾರು ಬಂದರೆ ಹೊಳ್ಳಿ ಮೇಲಿಂದನೇ ಅವ್ರು ಕೂಗಿದ್ರೆ ಅಲ್ಲಿ ಗಣಪತಿ ಒಳಗೆ ಕೇಳಬೇಕು. ಅವರು ಸಡನ್ಲಿ ಬರಬೇಕು, ಇಲ್ಲ ಅಂತಾದರೆ ಮತ್ತೊಂದು ಸರಿ ಹೇಳುವಾಗ ಸಿಟ್ಟೇ. ಮತ್ತು ಅವ್ರು ಹೇಳಿದ ತಕ್ಷಣ ಬರದೇ ಇದ್ದರೆ ಮತ್ತೊಂದು ಸರಿ ಹೇಳುವಾಗ ಅದು ಆ ಸ್ವರ ತುಂಬ ತಾರಕಕ್ಕೆ ನಡೆದು ಬಿಡ್ತಿತ್ತು. ಹೀಗೆ ಒಬ್ಬರ ಛಲ ಮತ್ತು ಅವ್ರ ಸಿಟ್ಟು ತುಂಬ ಇರ್ತಿತ್ತು. ಆದರೆ ಅವರು ಒಳಾಂತರಂಗ ಎಲ್ಲವೂ ಸಿಗಬೇಕು. ಈ ಸಮಾಜದಲ್ಲಿ ಎಲ್ಲರಿಗೂ ಗೌರವ ಸಿಗಬೇಕು, ಎಲ್ಲರೂ ಎತ್ತರಕ್ಕೆ ಹೋಗಬೇಕು. ಅವರು ಈ ಮರಾಠಿ ಜನಾಂಗದರು ನೋಡುವೊಂದು ಇದು ಬಹಳ ಚೆಂದ. ಅವರು ಬಡ ಜನರು, ಅವರಿಗೆ ಒಳ್ಳೆಯ ಸೌಲಭ್ಯ ಸಿಗಬೇಕು. ಅವರೇ ಗಾಡಿ ತಗೊಂಡು ಹೋಗ್ತಿದ್ರು, ಅಲ್ಲಿಂದ ಇದಕ್ಕೆ ತರಲಿಕ್ಕೋ ಸೊಪ್ಪು ತರಲಿಕ್ಕೋ ಇದಕ್ಕೋ ಗೋವಿಂದ ಹೋಗ್ತಿದ್ರು. ಆವಾಗ ಅವರೆಲ್ಲ ಇಲ್ಲಿ ಬಂದು ಇವ್ರ ಮನೆ ಕೆಲಸನ್ನೆಲ್ಲ ಮಾಡುವರು. ಆವಾಗ ಅವ್ರಿಗೆ ಕೇಸರಿಬಾತ್ ಊಟನೇ ಹಾಕ್ತಿದ್ರು. ಅವರು ಕೆಳ ಜನಾಂಗ ಅಂತ ಕಡಿಮೆ ಸಾಮಾನ್ಯ ಊಟ ಎಲ್ಲ ಹಾಕೋದಿಲ್ಲ ಆಗಿತ್ತು. ಕೇಸರಿಬಾತ್ನೇ ಮಾಡಿಬಿಡಿಸ್ಬೇಕು ಅವರಿಗೆ, ಒಳ್ಳೆ ಊಟ ಹಾಕಬೇಕು ಅವರಿಗೆ. ಮತ್ತು ಕುಂತ್ಕೊಂಡು ತಿನ್ನೋ ಏನೇ ತಿನ್ನೋದಿಲ್ಲ ಅಂತ ಹೀಗೆ ಗದರಿಸ್ತಿದ್ರು. ಅದನ್ನೆಲ್ಲ ಈಗ ನೆನಪು ಮಾಡಿಕೊಂಡ್ರೆ ಮೈ ರೋಮಾಂಚನ. ನಾವನ್ನೆಲ್ಲ ಕಳ್ಕೊಂಡು ಬಿಟ್ವಿ. ಇಲ್ಲ, ಆ ಥರದ ಕಾಲ ಎಲ್ಲಿದೆ ಈಗ? ಇಲ್ಲ, ಈ ಕಾಲವೇ ಇಲ್ಲ, ವ್ಯಕ್ತಿಗಳು ಇಲ್ಲ, ಕಾಲವೂ ಇಲ್ಲ. ಹೀಗೆ ಗೋವಿಂದೇಡರು. ಮತ್ತು ಸಾಯಂಕಾಲದಲ್ಲಿ ನಾವೇನಾರು ಒಳಗಡೆ ಪೂಜೆ ಮಾಡ್ತಾ ಇರುವಾಗ ಹೊರಗಡೆ ಮಹಾಬಲಿಗಡೆಯರೋ ಇವರು ಬಂದರೆ ಸಾಮಾಜಿಕ ಚರ್ಚೆಗಳು ತುಂಬ ನಡೀತಿತ್ತು. ಆವಾಗ ಇವರದು ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯಾವುದೂ ಇರ್ತಿಲ್ಲಾಗಿತ್ತು. ನಮಗೆ ಒಳಗಡೆ ಕೇಳ್ತಿತ್ತು ಅಷ್ಟೇ, ಬಿಟ್ಟರೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ನಮಗೆ. ಆದರೂ ಈ ಊರಿನ ಇದರ ಬಗ್ಗೆ ದೊಡ್ಡ ತಾರಕಕ್ಕೂ ಹೋಗ್ತಿತ್ತು. ಕೊನೆ ಸೊಸೈಟಿ ಸುದ್ದಿ ಇದನ್ನೆಲ್ಲ ತಗೊಂಡು
ಹಾಗೆ ಹೀಗೆ ಅಂತ ತುಂಬ ಜೋರು ಮಾಡ್ತಿದ್ರು. ಅದನ್ನೆಲ್ಲ ಕಂಡಿದ್ದೇನೆ ಅವ್ರನ್ನ ಇದನ್ನು. ಆದರೆ ಗೋವಿಂದ ಹೆಗಡೆರು ಅಂದರೆ ಅವರು ಒಂದು ದೊಡ್ಡ ವ್ಯಕ್ತಿ. ಅವರು ಆಳ್ತನದಲ್ಲೂ ದೊಡ್ಡ ವ್ಯಕ್ತಿ. ಆದರೆ ಅವರು ಆಂತರಂಗಿಕವಾಗಿರ್ತಕ್ಕಂತಹ ಏನು ಮನಸ್ಸಿದೆಯೋ ಅದು ಬಹಳ ಮೃದುವಾದ ಮನಸ್ಸು. ಯಾರಿಗೂ ಹಿಂಸೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಅವರು ತೊಂದರೆ ಪಟ್ಕೊಳ್ತಿದ್ರು. ಎಲ್ಲಿಂದಾನೋ ದುಡ್ಡು ತಗೊಂಡು ಬರ್ತಿದ್ರು, ಅವನಿಗೆ ಕೊಟ್ಬಿಡ್ತಿದ್ರು, ನೀನು ಸಾಲ ತೀರಿಸು ಅಂತ. ಆ ಸಾಲವನ್ನು ಇವರು ತೀರಿಸ್ಬೇಕು ಕಡೆಗೆ. ಬಹಳ ಅವನ ಜೀವನದಲ್ಲಿ ಕಷ್ಟವನ್ನು ಬಿಟ್ಟಿದ್ದಾರೆ, ಹಾಗೆ ಜನರಿಗೆ ಉಪಕಾರವನ್ನು ತುಂಬ ಮಾಡಿದ್ದಾರೆ ಅವರು. ಅವರ ಬಗ್ಗೆ ಆ ವಿಷಯದಲ್ಲಿ ಬೇರೆ ಹೇಳುವಾಗೇ ಇಲ್ಲ, ಅಷ್ಟು ಚೆನ್ನಾಗಿದ್ರು ಮಾಡಿದವರು ಅವರು. ನೀವು ಅವ್ರನ್ನ ಸಣ್ಣಿಂದ ಕಂಡಿರಬಹುದು. ಹೌದು. ಅವರು ಹೇಗೆ ಅವರು ಕರೆಯುವ ಅವರ ಆಧ್ಯಾತ್ಮದ ಈ ರೀತಿಯ ಒಳಹೊಳವು, ಈ ಅಧ್ಯಯನಶೀಲತೆ ನನಗೆ ಸ್ವಲ್ಪ ತುಂಬ ಇತ್ತು, ತುಂಬ ಬಹಳ ಚೆನ್ನಾಗಿತ್ತು. ಮತ್ತು ಅದು ಈ ಮನೆಯಲ್ಲಿ ನಡೆಯುವ ಎಲ್ಲ ಕರ್ಮಗಳು ಶುದ್ಧವಾಗಿ ಆಗಬೇಕು. ಹೀಗೆ ಕೇವಲವಾಗಿ ಈಗ ಹೇಗಾಗಿದೆ ಕಾಡಚಾರಕ್ಕಲ್ಲ. ಒಂದು ಶ್ರಾದ್ದ ಮಾಡಬೇಕು ಅಂತಾದರೂ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು. ಅದು ಹೇಗೆ ಮಾಡಬೇಕು? ನಾನು ಶ್ರಾದ್ದ ಮೊದಲು ಆರಂಭದಲ್ಲಿ ಅವ್ರ ಹತ್ರ ಕೆಲವೊಂದಿಷ್ಟು ಕಲ್ತ್ಕೊಂಡಿದ್ದೇನೆ. ನಾನು ಶ್ರಾದ್ದದಲ್ಲಿ ಹೇಗಿರಬೇಕು, ಶ್ರಾದ್ದಕ್ಕೆ ಈಗ ನಾನು ಮೊದಲನೇ ಸರಿ ಬಂದಾಗ ನನಗೆ ಶ್ರಾದ್ದಕ್ಕೆ ಬಂದಾಗ ಏನು ಮಾಡಿ ಕಾಲಿಗೆ ನೀರು ಹಾಕೋದು ಅಂತ ಕಾಲಿಗೆ ನೀರು ಹಾಕ್ಕೊಂಡ್ಬಿಟ್ಟೆ. ಒಳಗೆ ಹೋಗಿ ಕೂತ್ಮೇಲೆ ಕೇಳಿದ್ರು, ಶ್ರಾದ್ದದಲ್ಲಿ ಹೆಂಗೆ ಕಾಲು ತೊಳಿಬೇಕು? ಈ ಶ್ರಾದ್ದದ ಮನೆಗೆ ನೀವು ಬಂದರೆ ನೀವು ಹೆಂಗೆ ಕಾಲು ತೊಳಿಕೊಳ್ಬೇಕು? ನಮಗೆ ಗೊತ್ತಿಲ್ಲ. ಸಹಜವಾಗಿ ನಾನು ವಿದ್ಯಾರ್ಥಿ ಆಗ. ಇಲ್ಲ, ಸಹಜವಾಗಿ ಕಾಲು ತೊಳ್ಕೊಂಡ್ರೆ ಆಯ್ತಪ್ಪ, ಮತ್ತೆಂತ ಇದಿಲ್ಲ ಅಂತ ಹೇಳಿದೆ. ಇಲ್ಲ ಭಟ್ರೆ, ನೀವು ತಿಳ್ಕೊಳ್ಬೇಕು ಇದನ್ನು. ಶ್ರಾದ್ದದ ಮನೆ ಬಂದರೆ ಬಲಪಾದವನ್ನು ಮೊದಲು ತೊಳಿಬೇಕು, ಎಡಪಾದವನ್ನು ಕೊನೆಗೆ ತೊಳಿಬೇಕು. ಯಾಕೇನು? ಅದು ಶ್ರಾದ್ದ ಪ್ರಯೋಗದಲ್ಲಿ ಹಾಗೆ ಇದೆ. ದಕ್ಷಿಣ ಪಾದ ಪೂರ್ವಕ ಗುಲ್ಪಾದದ ಪ್ರಕ್ಷಾಲ್ಯ ಅಂತ ಶ್ರಾದ್ದ ಪ್ರಯೋಗ. ಅದು ದಕ್ಷಿಣ ಪಾದದಿಂದ ಆರಂಭಿಸಿ ಗುಲಪದಿಂದ ಕೆಳಗೆ ಚೊಕ್ ಮಾಡಿ ತೊಳಿಬೇಕು ಅಂತ. ಅದನ್ನು ಆ ಪ್ರಯೋಗ ವಾಕ್ಯವನ್ನು ನಮಗೆ ಇದರಲ್ಲಿ ಅಳವಡಿಸಿ ಹೇಳಿದ್ರು ಅವರು. ಅಂದರೆ ಅವರ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಯಾರು ಹೇಳ್ಕೊಡೋದಿಲ್ಲ. ಈ ಸಹಜವಾಗಿ ಇವರು ಗೃಹಸ್ಥರು ಇದನ್ನು ಹೇಳೋದಿಲ್ಲ. ಗೃಹಸ್ಥರು ಬಿಟ್ಟು ಪೌರೋಹಿತರಿಗೆ ಗೊತ್ತಿಲ್ಲ, ಪೌರೋಹಿತರೇ ಹೇಳೋದಿಲ್ಲ. ಗೋವಿಂದ ಹೆಗಡೆ ಸಿಟ್ಟು ಮಾಡ್ತಾರೆ ಅಂತ ಅಷ್ಟೇ ಹೇಳ್ತಿದ್ರು. ಅಷ್ಟೇ ಪಾದದಿಂದ ಗೊತ್ತಿದೆ ಅಂತ ಗೊತ್ತಿಲ್ಲ. ಇದು ಒಳ್ಳೆಯ ಇದು ಅದು ಅವರಿಗೆ ನೋಡಿ. ಈ ಸೂಕ್ಷ್ಮತೆಗಳು ಇದೆಲ್ಲ ಸೂಕ್ಷ್ಮ. ಆಗ ನನಗೂ ಗೊತ್ತಿಲ್ಲ ಅದು. ನಿಜವಾಗ ನಾವು ಒಪ್ಕೊಳ್ತೇವೆ. ಅವರು ಇದನ್ನೆಲ್ಲ ಎಲ್ಲ ಕಲ್ತರು ಅಂತ ಏನಾದ್ರು ಕೇಳಿದ್ರೆ ನನಗೆ? ಅವ್ರ ಗುರುಗಳ ಹತ್ರ ಕಲ್ತಿದ್ದೇನೆ ಅಂತ ಹೇಳಿದರು ಅವರು. ಇದು ಶಿವಭಟ್ರು ಅಂತಿದ್ರಲ್ಲ, ಅವ್ರ ಹತ್ರ ಎಲ್ಲ ಕಲ್ತ್ಕೊಂಡು. ಅದೇ ಶಿವಭಟ್ರು ಇವ್ರ ಹತ್ರಲ್ಲವ. ಆವಾಗ ತುಂಬ ಒಳ್ಳೊಳ್ಳೆ ವಿದ್ವಾಂಸರಿದ್ದರು ಅವ್ರ ಕಾಲದಲ್ಲಿ. ತಿಳುವಳಿಕೆ ಇದು ವಿದ್ವಾಂಸರು ತುಂಬ ಇದ್ದರು. ರಾಮಚಂದ್ರ ಶಾಸ್ತ್ರಿಗಳು, ಸೂರಿ ಶಂಕರ ಶಾಸ್ತ್ರಿಗಳು, ಕರ್ಕಿ, ಹೀಗೆ ಅವ್ರನ್ನೆಲ್ಲ ಒಡನಾಟ ಇತ್ತು ಅವರಿಗೆ. ಈ ದೊಡ್ಡ ದೊಡ್ಡ ವಿದ್ವಾಂಸರೇ ಹೋಯ್ತು ಅಲ್ಲ. ಪರಂಪರೆನೇ ಹೋಗಿ ಅದರ ಮುಂದುವರಿದ ಹಾಗೂ ಇಲ್ಲ. ಈಗ ಏನೇನೂ ಇಲ್ಲ. ಈಗ ತುಂಬ ಒಂಥರ ಕಳವಳ ಆಗ್ತದೆ, ಆಶ್ಚರ್ಯ ಆಗ್ತದೆ. ಈಗ ಕೇವಲ ವೈದಿಕಿ ಅಂದರೆ ಅದೊಂದು ವ್ಯಾಪಾರ ಅನ್ನುವಂಥ ಒಂದು ಭಾವನೆಗೆ ಬಂದುಬಿಟ್ಟಿದೆ. ಹೌದು, ಈಗ ಅಧ್ಯಯನ ಅಧ್ಯಯನ ಇಲ್ಲ. ಮೇಲ್ಸ್ತರದಲ್ಲಿ ಮಾತ್ರ ಇದೆ. ಈ ಸಂತೋಷ ಆಯ್ತಂದರೆ ಈಗ ಇತ್ಲಾಗಿ ನಮ್ಮ ಕುಲಗುರುಗಳು, ನೀವು ಕೇಳಿರುವ ರಾಘವೇಶ್ವರ ಭಾರತಿ ಸ್ವಾಮಿಗಳು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂತ ಮಾಡಿ ಒಳ್ಳೆಯ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಒಳ್ಳೆಯ ಅವರೇ ಮಾಡ್ತಾರೆ, ಸ್ವತಃ ಪಾಠವನ್ನು ಮಾಡ್ತಾರೆ, ರಾಮಾಯಣ ಪಾಠವನ್ನು ಮಾಡ್ತಾರೆ. ಅವರಿಗೆ ಜೀವನದಲ್ಲಿ ಹೇಗೆ ಹೋಗಬೇಕು, ವ್ಯಕ್ತಿ ಹೇಗಾಗಬೇಕು ಎನ್ನುವಂಥದ್ದನ್ನೆಲ್ಲ ಈಗ ಶುರು ಮಾಡಿದ್ದಾರೆ ಅವರು. ಮತ್ತು ಪೌರೋಹಿತ್ಯವನ್ನು ಶುದ್ಧವಾಗಿ ಕಲಿಸಬೇಕು. ಹೌದು, ಅವರು ಅಂದರೆ ಅವರ ಕಲ್ಪನೆ ತುಂಬ ದೊಡ್ಡದಿದೆ. ಅದು ಹೇಗೆ ಸಾಗ್ತದೆಯೋ ಇದೋ ಗೊತ್ತಿಲ್ಲ. ಈಗಿನ ಯುಗ ವೇಗವಾದ ಯುಗ. ಅದಕ್ಕಷ್ಟೇ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಸಿಗಬೇಕು, ಆ ಭಾವನೆ ಇರಬೇಕು. ನಾವು ಕಲಿಯುವಾಗಲ್ಲ, ನಾವು ಕೇವಲ ಓದಬೇಕು ಅನ್ನುವಂಥದ್ದಷ್ಟೇ. ನಾವು ಬೇರೆ ಒಂದು ಆಟಕ್ಕೆ, ಯಕ್ಷಗಾನಕ್ಕೆ ಹೋಗಬೇಕು ಅಂತಾದರೆ ಗುರುಗಳ ಕಣ್ಣು ತಪ್ಪಿಸಿ ನಾವು ಹೋಗಬೇಕಾಗಿತ್ತು. ಆ ಕಾಲ ಹಾಗಿತ್ತು. ಗುರು ಇದ್ದರೆ ನಮ್ಗೆ ಹೋಗ್ಲಿಕ್ಕೆ ಕೊಡೋದಿಲ್ಲಾಗಿತ್ತು. ಇಷ್ಟು ಗಟ್ಟು ಮಾಡು, ಇಷ್ಟು ಹೇಳು, ಆಮೇಲೆ ಹೋಗು ಇನ್ನು ಅಂತ ಹೇಳಿದ್ರು. ಅದಕ್ಕೆ ಗೋವಿಂದ ಹೆಗಡೆ ಮನೆಗೆ ಬಂದಾಗಾದರೂ ಗೋವಿಂದ ಹೆಗಡೆ ಅದಕ್ಕೆ ಪೂರ್ವಕವಾಗಿ ಹೇಳೋರು. ನಮ್ಮ ಗುರುಗಳು ಹೇಗೆ ಸಿಟ್ಟು ಮಾಡ್ತಿದ್ರು ಅದಕ್ಕೆ ಪೂರ್ವಕವಾಗಿ ಇವರು ಹೇಳ್ತಿದ್ರು. ಆ ಸಂದರ್ಭದಲ್ಲಿ ಎಚ್ಚರಿಕೆಗಾಗಿ ಅದು ಈಗ ಗೊತ್ತಾಗ್ಬೋದು. ನಮ್ಮ ಗುರುಗಳು ಸಿಟ್ಟು ಮಾಡದಿದ್ದರೆ ನಾವು ಆಗ ತಿಳ್ಕೊಂಡ ಭಾವನೆ ಬೇರೆ, ಈಗ ನಮಗೆ ಗೊತ್ತಾಗುವ ಭಾವನೆ ಬೇರೆ. ಅದು ನಮ್ಮ ಗುರುಗಳು ಸಿಟ್ಟು ಮಾಡ್ಕೊಳ್ಳೋದೇ ಇದ್ದರೆ ನಾವು ಇವತ್ತು ಹೀಗೆ ವ್ಯಕ್ತಿಯಾಗಿರೋದೇ ಇಲ್ಲ. ಅದೆಲ್ಲ ಒಂದು ಯೋಗ ಬೇಕು ನಮಗೆ. ಗೋವಿಂದ ಹೆಗಡೆರಂಥವ್ರು ಸಿಕ್ಕದ್ದೇ ನಮ್ಮ ಭಾಗ್ಯ. ಅದು ನನಗೆ
ನಿಜವಾಗಿ ಹೇಳಬೇಕು ಅಂತಂದರೆ ನನ್ನ ವೈದಿಕ ವೃತ್ತಿಯಲ್ಲಿ ಗೋವಿಂದ ಹೆಗಡೆರ ಮನೆ ಸಿಕ್ಕಿದಷ್ಟು ಮತ್ತು ಎಲ್ಲಿಂದನೂ ಸಿಕ್ಕಲಿಲ್ಲ. ಅಷ್ಟು ಸಿಕ್ಕಿದೆ ನನಗೆ ನನ್ನ ವೈದಿಕ ವೃತ್ತಿಗೆ, ಒಂದು ವ್ಯಕ್ತಿಯಾಗಿ ಅಥವಾ ನನ್ನ ವಿದ್ಯೆಯಲ್ಲಿ ಏಳಿಗೆಗಾಗಿ ಎಲ್ಲ ಗೋವಿಂದ ಹೆಗಡೆರ ಮನೆಯಿಂದ ರಾಶಿ ಸಿಕ್ಕಿದೆ. ನಾವು ಪಾಠ ಆಳುವಾಗ ಗೋವಿಂದ ಹೆಗಡೆ ನಡ್ಕೊಂಡು ಹೋಗಬೇಕು, ನಿಮಗೆ ಗೊತ್ತಿದೆ ಕರಿಕಾನಂದ. ಹೌದು, ಅವರು ಹೋಗ್ತಿದ್ರು ಎಲ್ಲರೂ 2 ತಿಂಗಳಿಗೆ. ಅಂದರೆ ಸಖ್ಯ ಇತ್ತು ನನ್ನ ಗುರುಗಳಿಗೆ ಗೋವಿಂದ ಹೆಗಡೆರಿಗೆ ತುಂಬ ಸಖ್ಯ ಇತ್ತು. ಅಲ್ಲಿ ಹೋಗಿ ಅಲ್ಲಿ ಒಳೆಯೋರು, ರಾತ್ರಿ ಅಲ್ಲೇ ಇರ್ತಿದ್ರು. ಆವಾಗ ನಾವು ಓದುವಾಗ ಎಚ್ಚರಿಸ್ತಿದ್ರು, ಇದನ್ನು ಈ ಸಾಮವನ್ನು ಹೀಗೆ ಹೇಳಬೇಕು, ಈ ಸ್ವರವನ್ನು ಇಲ್ಲಿ ಹೀಗೇ ಉಚ್ಚಾರ ಮಾಡಬೇಕು ಹೇಳಿ ತುಂಬ ಹೇಳುವವರು. ತುಂಬ ಒಳ್ಳೆಯ ಇದು. ಆವಾಗ ಗೋಪು, ವಿನಾಯಕ ಎಲ್ಲ ಸಣ್ಣ ಸಣ್ಣ ಮಕ್ಕಳು. ನಾವು ಊಟದಲ್ಲಿ ನಾವು ಹೊಡ್ಕೊಳ್ತಿದ್ವಿ. ಮತ್ತು ಊಟ ಮಾಡುವಾಗ ನಾವು ಮಕ್ಕಳ ಜೊತೆಗೆ, ಗುರುಗಳು ಅವರು ಸಾವಕಾಶ ಉಣ್ಣುವರು, ನಾವು ಒಂದು ಮೂಲಕ ಹೆಚ್ಚಿಗೆ ಹಾಕಿ ನಮಗೂ ಬರಬೇಕು ಎನ್ನುವಂಥ ಕಾಲದಲ್ಲಿ ಇದ್ವಿ ನಾವು. ಅಂದರೆ ಅದೆಲ್ಲ ಸಿಕ್ತಿತ್ತು ಗೋವಿಂದ ಹೆಗಡೆರಲ್ಲಿ. ಬೇರೆ ಕಡೆ ಹೋದರೆ ಸಿಗ್ತಾ ಇಲ್ಲ ಆಗಿತ್ತು ಒಳ್ಳೆಯ ಊಟ. ನಾವು ಚೌತಿ ಹಬ್ಬದಲ್ಲಿ 21 ಬಗೆಯೇ ಆಗಬೇಕು. ಗೋವಿಂದ ಹೆಗಡೆರ ತಾಯಿಗೆ ಎಲ್ಲವೂ 21 ಬಗೆ ಇರಬೇಕು. ಆ ಬಾಳೆ ಸಾಮಾನ್ಯ ಬಾಳೆಯನ್ನು ಹಾಕುವುದಿಲ್ಲ ಚೌತಿ ಹಬ್ಬದ ದಿವಸ. ದೊಡ್ಡ ಕೂಡ ಬಾಳೆಯನ್ನು ಹಾಕ್ತಿದ್ರು, ತುಂಬ ಬಡಿಸ್ತಿದ್ರು. ಮತ್ತು ಹಸಿ ಇಂತಿಷ್ಟು ಬಗೆ, ಪಲ್ಯ ಇಂತಿಷ್ಟು ಬಗೆ, ಹೀಗೆ ನಿಯಮ ಇತ್ತು. ಅದು ನಮಗದು ಗೋವಿಂದ ಹೆಗಡೆರ ಮೇಲೆ ಸಿಗ್ತದೆ ಅಂತ ಒಂದು ಖುಷಿ ಇತ್ತು. ಸಾಯಂಕಾಲದಲ್ಲಿ ಎಷ್ಟು ರಾತ್ರಿ ಆದರೂ ಗೋವಿಂದ ಹೆಗಡೆರ ಮನೆ ಚೌತಿ ಹಬ್ಬದ ಊಟವೇ ಆಗಬೇಕು. ಅದು ಗೋವಿಂದ ಹೆಗಡೆರಿಗೂ ಹಾಗೆ ಇತ್ತು, ಅದನ್ನು ಮಾಡಬೇಕು, ಹೀಗೆ ಆಗಬೇಕು. ಈ ಒಂದು ಚೌತಿ ಹಬ್ಬದಲ್ಲಿ 5 ದಿವಸ ಅವ್ರ ಮನೆಯಲ್ಲಿ ಒಂಥರ ದೊಡ್ಡ ಹಬ್ಬ. ಹೌದು ಹೌದು ಹೌದು. ಎಷ್ಟು ಜನ ಬರ್ತಿದ್ರು, ಎಷ್ಟು ಜನ ಲೆಕ್ಕನೇ ಇಲ್ಲ. ನಾನು ನೋಡಿದ್ದೆ. ಬಂದವರಿಗೆಲ್ಲ ಚಹಾ ಆಗಬೇಕು, ಬಂದವರಿಗೆಲ್ಲ ಪಂಚಗೀಜ ಕೊಡಬೇಕು. ತಗೊಂಡು ಬಾ ಅಂದರೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದನ್ನು ತಗೊಂಡು ಬಾ ಹೇಳ್ತಿದ್ರು. ಹಾಗೆ ಮಾಡ್ತಿದ್ರು ಅವರು. ಅಷ್ಟೇ ಇದರಲ್ಲಿ ಬೆಳೆದವರು, ಅಷ್ಟೇ ಇದನ್ನು ತೋರಿಸಿದವರು. ಅದು ಬಹಳ ಖುಷಿಯ ಒಂದು ಇದು ಗೋವಿಂದ ಹೆಗಡೆ. ಭಟ್ರೆ, ನಮಗೆ ಸತ್ಯವಾಗೂ ಹೇಳ್ತೇನೆ ನಾನು, ಈ ಸರಣಿಯಲ್ಲಿ ಗೋವಿಂದ ಹೆಗಡೆಯವರ ಬಗ್ಗೆ ಎಷ್ಟು ಜನರಿಗೆ ಈ ಮುಖ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ನನಗಂತೂ ಇದು ಬಹಳ ಬೆರಗು ಹುಟ್ಟಿಸುವಂಥದ್ದು. ಯಾಕಂದರೆ ನನಗೆ ಇಷ್ಟು ಅವರು ನೇಮನಿಷ್ಠೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಗೊಡ್ಡಲ್ಲ, ಅದನ್ನು ಅಧ್ಯಯನ ಮಾಡಿದ್ದಾರೆ. ಅದು ಬಹಳ ಬಹಳ ಮುಖ್ಯ. ಅಂದರೆ ಅಧ್ಯಯನ ಮಾಡಿದ್ದಾರೆ ಅಂತ ಜನರಿಗೆ ತೋರಿಸಲೇ ಇಲ್ಲ. ನೋಡಿ, ಅವರಿಗೆ ಎಷ್ಟು ಆತ್ಮೀಯತೆ ಇದೆಯೋ, ಯಾರಿಗೆ ಅದನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅವರು. ಅದು ಖುಷಿ ನನಗೆ. ನನ್ನ ಸಹಪಾಠಿ ಸುಬ್ರಾಯ ಭಟ್ರು ಗೋಕರ್ಣದಲ್ಲಿದ್ದರು, ಅವರಿಗೂ ತುಂಬ ಹೇಳಿದ್ದಾರೆ ಅವರು, ಹೀಗೆ ಹೇಳಬೇಕು ಅಂತ. ಅವರಿಗೂ ಏಕವಚನದಲ್ಲೇ ಹೇಳ್ತಿದ್ರು. ಆದರೆ ನನಗೆ ಮಾತ್ರ ಅವರು ಯಾವಾಗಲೂ ಏಕವಚನದಲ್ಲಿ ಕರೀಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ತುಂಬ ಸಂತೋಷ ಆಯಿತು ನನಗೆ, ತುಂಬ ಸಂತೋಷ ಆಯಿತು. ಅಡ್ಡಿಲ್ಲ, ಗೋವಿಂದ ಹೆಗಡೆರ ಬಗ್ಗೆ ಇಷ್ಟು ಹೇಳೋದು ಅಂದ್ರೆ ನಂಗೆ ಖುಷಿ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೇನೆ. ನಾನೊಂದು ಇವತ್ತು ಲೋಕಮುಖ ಬಂದಿದ್ದರೆ ವಿಶ್ವೇಶ್ವರ ಭಟ್ರು ಗೋವಿಂದ ಹೆಗಡೆರು ನನ್ನ ಜೀವನವನ್ನು ರೂಪಿಸಿದವರು. ಅಲ್ಲದೆ ಇದ್ರೆ ನಾನು ಎಲ್ಲೋ ಯಕ್ಷಗಾನಕ್ಕೋ ಎಂಥದಕ್ಕೋ ಹೋಗುವ ವಿಚಾರ ಎಲ್ಲ ಮಾಡಿದ್ದೆ ಒಂದು ಸರಿ. ಗುರುಗಳು ಬೈದಾಗ ಒಂದಿವ್ಸ ನಾನು ಯಕ್ಷಗಾನ ನಡೆದು ಬಿಡುವ, ಆಗಲ್ಲ ಯಕ್ಷಗಾನ ತುಂಬ ಇದಿತ್ತು ಹೇಳಿ. ಆದರೆ ಗೋವಿಂದ ಹೆಗಡೆರು, ಜಯರಾಮ ಹೆಗಡೆರು ಅವರೆಲ್ಲ ಸೇರಿ ಮತ್ತು ಪುನಃ ನೀನು ಮಂತ್ರನೇ ಕಲಿಬೇಕು, ನಿಮಗದೇ ಹಿಡಿಸ್ತದೆ ಅಂತ ಹೇಳಿ ಮತ್ತು ಪುನಃ ಕೂರಿಸಿದ್ರು. ಹಾಗಾಗಿ ಜನ್ಮ ಕೊಟ್ಟು ತಂದೆ ಹೇಗೋ ಗೋವಿಂದ ಹೆಗಡೆರು ಹಾಗೆ ನನಗೆ ಅವರು ಒಂದು ತಂದೆನೇ. ಥ್ಯಾಂಕ್ ಯು.